ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ಕಷ್ಟ ಇದೆ, ಬಟ್ ಸಿಕ್ಬಹುದಾ ಮೇಡಮ್? ಈಗ ಫಾರ್ ದ ಪ್ರೆಸೆಂಟ್ ಈಗ ದರ್ಶನ್ಗೆ ಈಗ ಚಾರ್ಜ್ ಶೀಟ್ ಹಾಕಬೇಕಾಗಿದೆ. ಚಾರ್ಜ್ ಶೀಟ್ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಇಂದ ಒಂದು ಮರ್ಡರ್ ಕೇಸಲ್ಲಿ, ಬಿಕಾಸ್ ಇಟ್ಸ್ ಎ ಕೇಸ್ ಅಂಡರ್ ಸೆಕ್ಷನ್ ಕಿಡ್ನಾಪಿಂಗ್ ಅಂಡರ್ ಸೆಕ್ಷನ್ 302 ಮರ್ಡರ್, ಇದು ಎರಡು ಕಂಬೈನ್ ಆಗಿದೆ. ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ವೆರಿ ಹೀನಸ್, ಅಂಡ್ ದ ಕನ್ವಿಕ್ಷನ್ ಗೋಸ್ ಅಪ್ ಟು 20 years ಆರ್ ಎಲ್ಸ್ 14 years ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಮ್ಯಾಜಿಸ್ಟ್ರೇಟು. ಇಲ್ಲ ಅಂತ ಹೇಳಿದ್ರೆ ಅದು ಪ್ರೂವ್ ಎಲ್ಲ ವಿಟ್ನೆಸಸ್ ಎಲ್ಲ ಬಂದು ಹೇಳಿದ್ರು ಅಂದರೆ ಇಟ್ ಗೋಸ್ ಫಾರ್ ಹ್ಯಾಂಗಿಂಗ್. ಅಲ್ಲಿವರೆಗೂ ಹೊರಟೋಗ್ಬಿಡುತ್ತೆ ಮೇಡಮ್ ಈ ಕೇಸು. ಈಗ ಆಗಿರೋದು ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಹೀನಸ್ ಕೇಸ್ ಅದು. ಇದರಲ್ಲಿ ನೋಡಬೇಕು, ಇದರಲ್ಲಿ ಇವರು ಈಗ ಯಾಕಂದರೆ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಭಾಳ ಇದರಲ್ಲಿ ಅವರು ನಾಗೇಶ್ ಅವರು ಆರ್ಗ್ಯೂ ಮಾಡ್ತಾರೆ. ಆರ್ಗ್ಯೂ ಮಾಡುವಾಗ ನಾವೆಲ್ಲ ಹೋಗಿ ನೋಡಬೇಕಾಗತ್ತೆ, ಕೇಳಬೇಕಾಗತ್ತೆ. ಏನಪ್ಪ ಇದು ಬೇಲ್ ಆಗೋದಿಲ್ಲ ಸರ್, ಯಾಕಂದರೆ ದಿಸ್ ಇಸ್ ದ ಕೇಸ್ ಫಾರ್ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್. ಸರ್ ಈಗ ಒಂದು ಸಣ್ಣ ಎಕ್ಸಾಂಪಲ್ ನನಗೆ ತಿಳಿದ ಮಟ್ಟಿಗೆ ಒಂದು ಕೇಸ್ ಇತ್ತು, ಅದು ಪೇಪರಲ್ಲೆಲ್ಲ ಬಂದಿತ್ತು, ಮತ್ತು ಅದು ಇಮೇಲಲ್ಲಿ ಕೂಡ ಎಲ್ಲ ಕಡೆನೂ ಒಂದು ಸರ್ಕ್ಯುಲೇಟ್ ಮಾಡಿದರು. ಒಂದು ಬಿಡುಗಡೆ ಆಯ್ತದು ಅವ್ರದ್ದು. ಒಬ್ಬ ಪೊಲೀಸ್ ಆಫೀಸರ್ ತುಂಬ ಹಾನೆಸ್ಟಾಗಿ ಎಲ್ಲ ಎವಿಡೆನ್ಸ್ನೂ ಕಲೆಕ್ಟ್ ಮಾಡಿ, ಒಬ್ಬ ಲಾಯರ್ ಮಾಡಿದ್ದು ಕ್ರೈಮ್ ಅದು. ಲಾಯರೇ ಕ್ರಿಮಿನಲ್ ಆಗಿಬಿಟ್ರೆ ಎಂಥ ದೊಡ್ಡ ಅಪರಾಧ. ಆದರೆ ಅದು 10 ವರ್ಷ ಏನೋ ಕೇಸ್ ನಡೆದು ಜೈಲಲ್ಲಿ ಇದ್ದಂಗೆ ವಿಚಾರಣಾ ದಿನ ಕೈದಿಯಾಗಿ ಆತ ಇದ್ದ. ಬಟ್ ಆಫ್ಟರ್ 10 years ಅದು ಹೆಂಗೆ ರಿವರ್ಸ್ ಆಯಿತು ಅಂದರೆ, ಎಲ್ಲ ಎವಿಡೆನ್ಸ್ ಇದೆ, ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೀಟ್ ಪ್ರೂಫ್ ಇದೆ. ಬಟ್ ಅಷ್ಟು ಜನ ರಿಲೀಸ್ ಆಗ್ತಾರೆ ಸರ್, ಅಷ್ಟು ಜನ ರಿಲೀಸ್ ಮೆರಿಟ್ಸ್ ಆಫ್ ದಿ ಕೇಸ್ ನೋಡ್ತಾರೆ ಜಡ್ಜ್. ಅದೇ ಮೆರಿಟ್ಸ್ ಆಫ್ ದಿ ವಿಟ್ನೆಸಸ್, ಯಾರಪ್ಪ ಅವನು ಫೋರ್ಸಬಲ್ ಹೇಳಿದಾನೋ ಇಲ್ಲ ಹೆದರಿಕೆ ಮಾಡಿ ಹೇಳಿದಾನೋ ಅದನ್ನ ನೋಡಬೇಕಾಗೈತೆ. ಬಿಕಾಸ್ ನಾಟ್ ಸ್ಟಡಿ ದಟ್ ಕೇಸ್. ಹೇಳ್ಬಿಡ್ತಾ ಇದ್ವಿ 10 ವರ್ಷ ಆದಮೇಲೆ ರಿಲೀಸ್ ಆಗಬೇಕಂತ ದೇರ್ ಇಸ್ ಸಮ್ ರೀಸನ್ ಇನ್ ದಿ ವಿಟ್ನೆಸಸ್ ಅಂಡ್ ದಿ ಐಒ. ಇದೊಂದು ಬೇಸಿಸ್ ಮೇಲೆ ದಿ ಜಡ್ಜ್ ಹ್ಯಾಸ್ ಟೇಕನ್ ಎ ಲೀನಿಯಂಟ್ ವ್ಯೂ ಅಂಡ್ ಆಲ್ ದಿ ಅಕ್ಯೂಸ್ ವರ್ ರಿಲೀಸ್. ಚಿಕ್ಕಮಂಗ್ಳೂರು ಕೇಸಲ್ಲಿ ಒಂದು ಕೇಸ್ ನಡೀತಾ ಇದೆ, ಮರ್ಡರ್ ಕೇಸು. ಅಲ್ಲಿ ಲವರೇ ಇದು ಮಾಡಿದ್ದ ಅವನು. ದಟ್ ಕೇಸ್ ವೆಂಟ್ ಫಾರ್ ದಿ ಆರ್ಗ್ಯುಮೆಂಟ್ ಫಾರ್ 2 years. 2 years ನಡೀತು. ಕಡೆಗೆ ಒಬ್ಬ ಫೇಮಸ್ ಅಡ್ವೊಕೇಟ್ ಲೈಕ್ ದೇವದಾಸ್ ಅವರು ಇದು ಆರ್ಮ್ಸ್ ಆ್ಯಕ್ಟಲ್ಲಿ ಅವರು ಬಹಳ ಆರ್ಗ್ಯೂ ಮಾಡಿದ್ರು 2 months. ಇದರಲ್ಲಿ ಕಡೆಗೆ ಅಕ್ಯೂಸ್ ಸತ್ತೋಗ್ಬಿಟ್ಟ, ಬಿಡಿ ಆ ಕೇಸ್ ಹೊರಟಾಯ್ತು. ಹೀಗೆಲ್ಲ ಆಗುತ್ತೆ ಮೇಡಮ್. ಈಗ ಇವನು ಜೈಲಲ್ಲೇನೋ ಇದ್ದಾನೆ. ಈಗ ಜೈಲಲ್ಲಿ ಸಡನ್ನಾಗಿ ಅವರು ಬೇಲ್ ಹಾಕೊಳ್ಳೋಕ್ಕಾಗಲ್ಲ. ಬೇಲು ಸಹ ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುವಾಗ ಆಗೋದಿಲ್ಲ. ಬಿಕಾಸ್ ದೇ ಹ್ಯಾಸ್ ಅ ಪ್ಲೇಸ್ ಇನ್ ದ ಚಾರ್ಜ್ ಶೀಟ್ ಅಂಡ್ ಸೆಕ್ಷನ್ 173 clause 1 ಅಲ್ಲಿ ಹಾಕಿದ್ದಾರೆ. ಈಗ ಮತ್ತೆ ಫರ್ದರ್ ಐಒ ಬೇಕಾದರೆ ಹಿ ಕ್ಯಾನ್ ಆಸ್ಕ್ ದಿ ಕೋರ್ಟ್. ನಾವು 173 ನಾವು 60 days ಆಗುತ್ತೆ ನಾವು ಹಾಕ್ಬಿಟ್ಟಿದ್ವಿ, ಬಟ್ ಅವನಿಗೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಇನ್ನು ಭಾಳ ವಿಟ್ನೆಸಸ್ ಅಂತ ಹೇಳಿದ್ರೆ ಹಾಗಾದ್ರೆ ಮತ್ತೆ ಎಸ್ ಅಂತಾನೆ ಕೋರ್ಟು. ಆಮೇಲೆ ದಟ್ ಇನ್ವೆಸ್ಟಿಗೇಷನ್ ಗೋಸ್ ಲೈಕ್ ಎನಿಥಿಂಗ್ ಮೋರ್ ದನ್ 90 days, 3 months, 4 months ಆಗುತ್ತೆ. ಆಯಿತು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಎನಿಹೋ ಆದ್ರೂ ಸಹ ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗಿದೆ. ಯಾವಾಗ ಫೈನಲ್ ರಿಪೋರ್ಟ್ ಹಾಕ್ಬಿಡ್ತಾರೋ ಕೋರ್ಟರ್ಗೆ ಐವೋ, ಆಗ ಅವನು ದೇ ಕ್ಯಾನ್ ಅಪ್ಲೈ ಫಾರ್ ಬೇಲ್. ಈಗ ಬೇಲ್ ಕೊಡೋದೇ ಇಲ್ಲ, ಈಗ ಇದು ಔಟ್ ಆಫ್ ಕ್ವಶನ್. ಬಿಕಾಸ್ ಅದರಲ್ಲಿ ಗ್ರೂಪ್ ವೈಸ್ ನಮ್ಮ ಕಮಿಷನರ್ ಇದ್ದಾನೆ ದಯಾನಂದ್, ಇಸ್ ಅ ವೆರಿ ಗುಡ್ ಮ್ಯಾನ್, ವೆರಿ ಗುಡ್ ಆಫೀಸರ್. ಅವರು ಡಿವೈಡ್ ಮಾಡಾಕ್ಬಿಟ್ರು ಇನ್ವೆಸ್ಟಿಗೇಷನ್ ನಡೀತಾರವಾಗ. ಚಂದನ್ ಒಬ್ಬರೇ ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕಲ್ಲ. ಇಟ್ಸ್ ಬಹಳ ಸ್ಪಿಯರ್ ಆಫ್ ಇನ್ವೆಸ್ಟಿಗೇಷನ್ ಬಹಳ ಅಗಲವಾಗಿದೆ. ಆದ್ದರಿಂದ ಒಂದು ಚಿತ್ರದುರ್ಗಕ್ಕೆ ಹೋಗೋದು ಒಂದು ಗ್ರೂಪು, ಮತ್ತು ಪಟ್ಟಣಗೆರೆಯಲ್ಲಿ ಒಂದು ಗ್ರೂಪು, ಮತ್ತು ಡೆಡ್ ಬಾಡಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿರೋದು ಒಂದು ಗ್ರೂಪು, ಮತ್ತು ಬೇರೆ ವಿಟ್ನೆಸಸ್ ಒಂದು ಗ್ರೂಪ್. ಹೀಗೆ 4-5 ಗ್ರೂಪ್ ಮಾಡ್ಕೊಂಡಿದೆ. ಗ್ರೂಪ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಮೇಲೆ ದಟ್ ಗ್ರೂಪ್ ಇನ್ವೆಸ್ಟಿಗೇಷನ್ ಹೆಡ್ ವಿಲ್ ರಿಪೋರ್ಟ್ ಟು ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಲೈಕ್ ಮಿಸ್ಟರ್ ಗಿರೀಶ್ ಆರ್ ಚಂದನ್ ಕುಮಾರ್. ಇವರಿಗೆ ಇಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಮಿಷನರ್ ಮಾಡೋದ್ರಿಂದ ಆಮೇಲೆಲ್ಲ ಅದರ ಮೋರ್ ದನ್ 100 ವಿಟ್ನೆಸಸ್ ಇದರಲ್ಲಿ ಬಂದಿದ್ದಾರೆ. 100 ವಿಟ್ನೆಸಸ್ ಬಂದಿದ್ದಾರೆ. 120 ಏನೋ ಇದು ಮೆಟೀರಿಯಲ್ ಎವಿಡೆನ್ಸ್ ಎಲ್ಲ ಇದೆ. ಮೆಟೀರಿಯಲ್ ಎವಿಡೆನ್ಸ್ ಯಾವುದು ಅಂತಂದರೆ ಒಂದು ಓರಲ್ ಎವಿಡೆನ್ಸ್ ಇದೆ, ಒಂದು ಮೊಬೈಲ್ ಎವಿಡೆನ್ಸ್ ಇದೆ, ಡಿಜಿಟಲ್ ಎವಿಡೆನ್ಸ್ ಇದೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಎವಿಡೆನ್ಸಲ್ಲಿ ಅವ್ರು ಅನಲೈಸ್ ಮಾಡ್ತಾ ಇದ್ದಾರೆ. ಈಗ ಅವನಿಗೇನೋ ಚಾರ್ಜ್ ಶೀಟ್ ಹಾಕಿ ಒಳಗಡೆ ಕಳಿಸ್ಬಿಟ್ರು. ಈಗ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ. ಈಗ ಪೊಲೀಸ್ನವ್ರು ಏನು ಕೂತ್ಕೊಂಡಿದ್ದೆ, ಈಗ ಅವ್ರ ಮೊಬೈಲ್ ಡೇಟಾ ಇರುತ್ತಲ್ಲ, ಡೇಟಾ ಎಲ್ಲ ತೊಗೊಂಡಿದ್ದಾರೆ, ಒಬ್ಬೊಬ್ಬಂದು ತೊಗೊಂಡಿದ್ದೆ. ಈಗ ನಾವು ಅನಲೈಸ್ ಮಾಡಬೇಕಾಗಿದೆ. ಇವನ ಕನೆಕ್ಷನ್ ಅವನಿಗೆ ಯಾಕೆ, ಅವನ ಕನೆಕ್ಷನ್ ಇವನಿಗೆ ಯಾಕೆ ಅಂತ ಹೇಳಿದ್ರೆ ಅನಲೈಸ್ ಮಾಡ್ಕೊಂಡಿದ್ದೆ. ಫೈನಲಿ ವಿಲ್ ಕಮ್ ಅಂಡ್ ಫೈನಲ್ ರಿಪೋರ್ಟ್ ವಿಲ್ ಬಿ ಸಬ್ಮಿಟೆಡ್. ಇದು VIP ಕೇಸ್ ಆಗಿರೋದ್ರಿಂದ ಎಲ್ಲದೂ ಟ್ರಾನ್ಸ್ಪರೆನ್ಸಿ ಇದೆ.
ಮತ್ತೆ ಮೀಡಿಯಾದವರು ಎಡೆಬಿಡದೆ ಅವ್ರನ್ನ ಫಾಲೋ ಮಾಡ್ತಿರೋದ್ರಿಂದ ಏನು ಮುಚ್ಚಕ್ಕಾಗ್ತಾ ಇಲ್ಲ. ಹೌದು ಮೇಡಮ್, ಇದರಲ್ಲಿ ಇದು ಟ್ರಾನ್ಸ್ಪರೆನ್ಸಿ ನಾವು ನೋಡ್ತೀವಿ ಅಲ್ಲ, ಯಾಕಂದರೆ ಜನರಲ್ ಪಬ್ಲಿಕ್ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದಿಸ್ ಕೇಸ್ ಬಿಕಾಸ್ ಈಸ್ ಎ ಗ್ರೇಟ್ ಆ್ಯಕ್ಟರ್. ಅಪಾರ್ಟ್ ಫ್ರಮ್ ದಿಸ್ ದಿ ಚಲನಚಿತ್ರ ಮಂಡಳಿ ಅವರು ಕೋಟ್ಯಾಂತರ ರೂಪಾಯಿ ಅವರು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಮತ್ತು ನಿರ್ಮಾಪಕರು, ನಿರ್ದೇಶಕರು ಮತ್ತು ಅವ್ರ ಪ್ರೊಡ್ಯೂಸರ್ಸು ಇವರೆಲ್ಲ ದುಡ್ಡು ಇಟ್ಕೊಂಡಿದ್ದಾರೆ. ಇದೇನೇನು ಆಯಿತು ಅಂದರೆ ದರ್ಶನ್ ಏನೋ ಕನ್ವಿಕ್ಷನ್ ಆಗಿ ಒಳಗಡೆ ಹೋಗ್ತದೆ. ಈಗ ಎಷ್ಟೊಂದು ಕಷ್ಟ ಆಗುತ್ತೆ ಅವ್ರಿಗೆ, ಕಷ್ಟ. ಅದನ್ನು ನೋಡಬೇಕು ಮುಂದಕ್ಕೆ ಕೇಸ್ ಹೆಂಗೆ. ಬಟ್ ಈಗ ಇನ್ನೊಂದು ಈ ರಾಷ್ಟ್ರ ಮಟ್ಟದಲ್ಲಿ ಸಂಜಯ್ ದತ್ ಒಂದು ಕೇಸ್ ಆಯ್ತು, ಟಾಡಾ ಕೇಸ್ ಆಯ್ತು. ಹೌದು, ಅವ್ರು ಹೆಂಗ್ ಆಚೆ ಬಂದ್ರು ಸರ್ ಹಂಗಾದ್ರೆ? ಸಂಜಯ್ ದತ್ ಇದು ಆರಾಮ್ಸ್ ಆಗ್ತಾ ಅವ್ರ ಫಾದರ್ MP ಆಗಿದ್ರಲ್ಲ ಸಂಜಯ್ ದತ್, ಇವನು ಅವ್ರ ಫಾದರ್ ಹೆಸರು ಚೆನ್ನಾಗಿತ್ತಲ್ಲಮ್ಮ, ಅವರು ಇವಾಗ MP ಇನ್ ಗವರ್ಮೆಂಟ್ ಕಾಂಗ್ರೆಸ್. ಏನೇ ಆಗ್ಲಿ, ಅವ್ರು ಎಷ್ಟೇ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಲಿ, ಈಗ ದರ್ಶನ್ ಅವರ ಒಂದು ದಾವೂದ್ ಇಬ್ರಾಹಿಂ ಕಡೆಯಿಂದ ಇವನು ಎಲ್ಲ ತಗೊಂಡಿದ್ದೆ, ಇವನು ಮರ್ಡರ್ ಮಾಡೋದಕ್ಕೆ ಇದು ಮಾಡಿದ್ರೆ ಅಂತ ಹೇಳಿದೆ, ರಿವಾಲ್ವರ್ ಎಲ್ಲ ಸೀಸ್ ಮಾಡಿದ್ರು. ಆ ಕೇಸು ಫೈನಲಿ ಬಿಕಾಸ್ ಆಫ್ ದ ಪೊಲಿಟಿಕಲ್ ಪ್ರೆಷರ್. ದಟ್ ಇಸ್ ಸರ್, ಈಗ ಈ ಕೇಸಲ್ಲೂ ಹಿಂಗಾಗುತ್ತಾ ಅಂತ ನಾನು ನಿಮ್ಗೆ ನಾವು ವಿ ಕೆನಾಟ್ ಅಟ್ ದಿಸ್ ಸ್ಟೇಜ್ ವಿ ಕೆನಾಟ್ ದಿಸ್ ಥಿಂಗ್. ಈಗ ನೆಕ್ಸ್ಟು ಅವ್ರು ಫೈನಲ್ ಚಾರ್ಜ್ ಶೀಟ್ ಹಾಕಿದ ಮೇಲೆ ನೆಕ್ಸ್ಟು ಆರ್ಗ್ಯುಮೆಂಟ್ಸ್ ಎಲ್ಲ ಆಗ ವಾದಗಳು ಮತ್ತು ಪ್ರತಿವಾದಗಳು ನಡೀತದೆ. ಆಗ ವಿ ಕ್ಯಾನ್ ಇದರಲ್ಲಿ ಏನೋ ಇದೆಯಪ್ಪ ಸಂಶಯ ಅಂತ ಹೇಳಿದ್ರೆ ಹೇಳ್ಬೋದು. ಯಾಕಂದರೆ ಸಂಜಯ್ ದತ್ ಕೇಸ್ ತೊಗೊಂಡ್ಬಿಡ್ತು ಅಂತ ಹೇಳಿದ್ರೆ ಅದು ಹಾಗೆ ಆಗಿದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿದೆ ಕಡೆಗೆ ಹೋಗಲಿ. ಅದು ಎಂತ ಕೇಸು ಸರ್, ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಅವನು ಅವತ್ತೇ ಫಿನಿಶ್. ಹೌದು, ಆದ್ರೆ ಇವರು 1-2 ವರ್ಷನೋ 3 ವರ್ಷನೋ ಜೈಲಲ್ಲಿ ಇದ್ಬಿಟ್ಟು ಆಚೆ ಬಂದ್ರು, ಮತ್ ಮಾಮೂಲಿ ಲೈಫ್ ಲೀಡ್ ಮಾಡಿದ್ರು, ಎಲ್ಲ ಖಲಾಸ್ ಆಗೋಯ್ತು. ಈಗ ಫೈನಲ್ ಬಹಳ ದೊಡ್ಡ ಆಕ್ಟರ್ ಆಗ್ಬಿಟ್ಟಿದೆ. ಹೌದು, ಇದು ಅದಕ್ಕೆ ಈಗ ದರ್ಶನ್ ಅವ್ರಿಗೂ ಸುಮಾರು ಜನ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಮೇಡಮ್. ಕೆಲವರೆಲ್ಲ ಬರ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ ಒಬ್ಬರು ಅಡ್ವೊಕೇಟ್ ಇದ್ರು, ಯಾಕಂದ್ರೆ ದಕ್ಷಿಣ ವಿಭಾಗದಲ್ಲಿ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಹೌದು, ವಿ ನೋ, ಬಟ್ ವೇರ್ ಇಟ್ ಸ್ಟ್ಯಾಂಡ್ಸ್, ವೆದರ್ ದೇ ಕಮ್ ಟು ದಿ ಕೋರ್ಟ್. ಈ ಒತ್ತಡಗಳು ಕರ್ನಾಟಕದ ಮಟ್ಟಿಗೆ ನಡೆಯುತ್ತಾ? ಅದು ಈ ತರ ನಡೀತದೆ. ಎಲ್ಲ ಒಂದೇ ಕರ್ನಾಟಕದಲ್ಲಿ ಬೇರೆ ಕಡೆ ಇಂಡಿಯಾದಲ್ಲಿ ಎಲ್ಲ ಕಡೆ ನಡೆಯುವಾಗ ಕರ್ನಾಟಕದಲ್ಲಿ ಯಾಕೆ ನಡೀಬಾರ್ದು ಅಲ್ವಾ? ಆಗತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಸೆನ್ಸೇಷನಲ್ ಕೇಸಸ್ ಲೈಕ್ ನಮ್ಮ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಕೇಸು, ಅಲ್ಲಿ 3 ಜನಕ್ಕೆ ಕನ್ವಿಕ್ಷನ್ ಆಗೋಯ್ತು. ಕನ್ವಿಕ್ಷನ್ ಮೇಲ್ಗಡೆ ಹೋದ್ರೂ ಆಗಲಿಲ್ಲ. ಕೃಷ್ಣ ಗೋವಿಂದ ರೆಡ್ಡಿ ಮುನ್ಸ್ವಾಮಿ ಅಂತ ಹೇಳಿದೆ, ಅವ್ರಿಗೆ 1958 ಡಿಸೆಂಬರ್ 19 ಕನ್ವಿಕ್ಷನ್ ಆಗೋಯ್ತು, ಅವ್ರಿಗೆ ಹ್ಯಾಂಗಿಂಗ್ ಆಗೋಯ್ತು. ಅಲ್ಲ ನಡೀತದೆ ಬೆಂಗಳೂರಲ್ಲಿ, ಹಾಗೇನಿಲ್ಲ. ಬಟ್ ಆದರೆ ಇದನ್ನು ಸಹ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಆಗ ಒಬ್ಬ ಫಿಲಮ್ ಆ್ಯಕ್ಟರ್ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಅನ್ನೋದು ಜನಸಮೂಹದ ಆಯ್ಕೆ ಒಂದು ಹೌದಪ್ಪ ಕೆಟ್ಟ ಒಂದು ಅಭಿಪ್ರಾಯ ಬರ್ತಾ ಇರುತ್ತೆ. ಈಗ ಸಲ್ಮಾನ್ ಖಾನ್ ಕೇಸಲ್ಲೂ ಹಿಂಗೆ ಆಯ್ತು. ಹೌದು, ಸಲ್ಮಾನ್ ಖಾನ್ ಈಚೆ ಬಂದ್ರು, ಮತ್ತೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ರು. ಅದೆಲ್ಲ ಪೊಲಿಟಿಕಲ್ ಇದು ಅಡ್ವಾನ್ಸ್ಮೆಂಟ್ಸ್ ನಡೀತಿದೆ ಮೇಡಮ್. ಆಗ ಪೊಲಿಟಿಕಲ್ ಮತ್ತೆ ಜುಡಿಷಿಯರಿ ನೋಡ್ಬೇಕಾಗತ್ತೆ. ಆಗ ಬಹಳ ಇದರಿಂದ ನಾವು ನೋಡ್ಬೇಕಾಗತ್ತೆ. ಅವರು ಕುಡಿದು ಫುಟ್ಪಾತ್ ಮೇಲೆ ಇದ್ದವ್ರ ಮೇಲೆ ಹತ್ಸಿ ಜೀವ ಹೋಯ್ತು, ಅದನ್ನಿಂದ ಹೆಂಗೋ ಬಚಾವಾದ್ರು. ಆದ್ರೆ ಕೃಷ್ಣ ಮೃಗ ಬೇಟೆದ್ ಮಾತ್ರ ಅವರಿಗೆ ಬಚಾವಾಗ ತುಂಬಾ. ಈಗ ಪುಣೆ ಕೇಸ್ ನಡೀತಾ ಇದೆಯಲ್ಲ, ಪೋರ್ಸ್ ಕಾರ್ ನಡೀತಾ ಇದೆಯಲ್ಲ. ಹೌದು, ಆದ್ರಿಂದ ಹುಷಾರಾಗಿರ್ಬೇಕು. ಅದರ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. 164 ಎಲ್ಲ ಮಾಡಿದ್ದಾರೆ ಯಾವುದೋ ಪೂನಾ ಕೇಸಲ್ಲಿ. ವೇರ್ ಇಟ್ ಸ್ಟ್ಯಾಂಡ್ಸ್ ಇನ್ ದ ಕೋರ್ಟ್ ಅಟ್ ದ ಟೈಮ್ ಆಫ್ ಟ್ರಯಲ್, ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ದ ಪೊಲಿಟಿಕಲ್ ಅಂಡ್ ದ ಕಮಾಂಡ್ ಆನ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ವೆಲ್ ಆಲ್ಸೋ ಹಣ ಗಿಣ ಎಲ್ಲ ಚೆಲ್ತಾ ಇರ್ಬೇಕಾದ್ರೆ ವ್ಯವಸ್ಥೆ ಹಂಗಾದ್ರೆ ಯಾವತ್ತೂ ಸರಿ ಹೋಗಲ್ಲ. ಏನೋ ಮಾಡೋಕ್ಕಾಗಲ್ಲ ಮೇಡಮ್. ಇದು ಕರಪ್ಷನಲ್ಲಿ ಎಲ್ಲರೂ ಇದಾಗ್ತಾರೆ ಇಲ್ಲಿ. ಬಟ್ ದರ್ಶನ್ ಅವ್ರದ್ದು ಕೇಸ್ನ ಈ ಥರ ಎಷ್ಟೇ ಮಾತಾಡಿದ್ರು ಅದು ಮುಂದೇನಾಗಬೇಕು ಅದು ಹಾಗೆ ಆಗುತ್ತೆ ಅಂದರೆ ದರ್ಶನ್ ಕೇಸಲ್ಲಿ ಮುಂದೆ ಏನಾಗಬೇಕು ಆಗುತ್ತೆ. ಅವ್ರು ರಿಲೀಸ್ನೂ ಆಗ್ಬೋದು ಒಂದು, ಯಾಕಂದರೆ ಪೆರೋಲು. ಯಾಕಂದರೆ ರಾಮ್ ರಹೀಮ್ ಅಂತ ಹೇಳಿದೆ ಡೆಲ್ಲಿನಲ್ಲಿ ಒಬ್ಬ ಕೇಸ್ ಇದಾಯಿತು, ಅದು ಆಗಿ ಒಂದು 5-6 ವರ್ಷ ಆಯಿತು. ಅವನು ಪೆರೋಲ್ ಮೇಲೆ ಬಂದಿದ್ದಾನಲ್ಲ, ಪೆರೋಲ್ ಮೇಲೆ ಫಾರ್ ದಿಸ್ ಇಸ್ ಸೆಕೆಂಡ್ ಟೈಮ್ ಫಾರ್ 70 days. ಅವ್ನು ಮುಂದೆ ಕೇಳ್ತಾನೆ ನನಗೆ 1 ವರ್ಷ ಬೇಕು, ಇದೆಲ್ಲ ಬರ್ತಾನೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ದಟ್ ಈಸ್ ಕಮಾಂಡಿಂಗ್ ಓವರ್ ದ ಜುಡಿಷಿಯರಿ. ನಾವು ಹೇಳಿದೆ ಜುಡಿಷಿಯರಿಗೆ ನಾವು ಪೊಲಿಟಿಕಲ್ ಕಮಾಂಡ್ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಈ ನೀರು ಹರಿತಿಯಲ್ಲ ಸರಸ್ವತಿ ನದಿದು, ಅದನ್ನು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗಾದ್ರೆ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ಕಷ್ಟ ಇದೆ. ಬಟ್ ಮುಂದೆ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಎನಿವೆ ಸರ್, ಬಟ್ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು, ಅಂದರೆ ರೇವಣ್ಣ ಅವ್ರ ಫ್ಯಾಮಿಲಿನಲ್ಲಿ ನಡೀತಾ ಇರುವಂಥ ಒಂದಷ್ಟು ಘಟನೆಗಳು ನಿಜವಾಗ್ಲೂ ಶಾಕಿಂಗ್. ಅಂದರೆ ನಾವೀ ಜನನಾಯಕರು ಅಂತ ಯಾರನ್ನ ಅಂತೀವಿ ಅವರೇ ಕ್ರೈಮ್ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಒಂಥರ. ಹೌದು, ಪರ್ಟಿಕ್ಯುಲರ್ಲಿ ನಮ್ಮ ರೇವಣ್ಣ ಅವರಿದಾರಲ್ಲ, ಅವರು ಬಹಳ ಸಲ ಮಿನಿಸ್ಟ್ರು ಎಲ್ಲ ಆಗಿದ್ರು. ನಮ್ಮ ದೇವೇಗೌಡ ಅವರ ಪುತ್ರ ಅವರು
ಆದರೆ ಈಗ ದೇವೇಗೌಡರಿಗೆ ಆಲ್ರೆಡಿ 93 ಇಯರ್ಸ್ ಏನೋ, ಅವ್ರು ಇದನ್ನೆಲ್ಲ ತಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಬಹಳ ಕಷ್ಟ ಆಗಿದೆ. ಆದರೆ ಈ ರೇವಣ್ಣ ತಿಳ್ಕೊಳ್ಬೇಕಾಗಿತ್ತು, ಹೌದಪ್ಪ ನಮ್ಮಪ್ಪ ಒಬ್ಬ ಬಹಳ ಮಿನಿಸ್ಟ್ರು ಎಲ್ಲ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರಿಗೆ ಇದು ಮಾಡಬಾರ್ದು. ಆದರೆ ಸಹ ಅವರು ಬಿಟ್ಟರು ಮರ್ತವೆ. ಇವರಿಬ್ಬರು ಮಕ್ಕಳಿದ್ರಲ್ಲ, ಇವ್ರು ಅಡ್ವಾಂಟೇಜ್ ತಗೊಂಡ್ರು. ಪ್ಲಸ್ ಅವ್ರ ಮಿಸ್ಸಸ್ಸು ಭವಾನಿ, ಅವ್ರ ಯಾವುದೋ ಒಂದು ಕಿಡ್ನಾಪಿಂಗ್ ಕೇಸ್ ಆಗೋಯ್ತು. ಆಗ ಇವ್ರ ಗಂಡ ಹೆಂಡತಿಗೆ ತಗಲಾಕ್ಕೊಂಡ್ರು. ಆಗ ಏನಾಗೋಯ್ತು, ಅವರೊಂದು ಸ್ವಲ್ಪ ದಿವಸ ಎಸ್ಕೇಪ್ ಆಗೋಗ್ಬಿಟ್ಟಿದ್ರು. ಭವಾನಿನೂ ಎಸ್ಕೇಪ್ ಆಗಿದ್ಲು, ಕೋರ್ಟ್ ಮುಂದೆ ಬಂದೆ ಬೈಲ್ ತೊಗೊಳೋದಕ್ಕೆ. ಯಾವಾಗ ಹೈಕೋರ್ಟಿಂದ ಬೈಲ್ ಆಯಿತು ಅವರೆಲ್ಲ ಬಂದಿದ್ದಾರೆ. ಈಗ ಸೂರಜ್ ರೇವಣ್ಣ ಈಗ ಅವನೇನೋ ಈಗ ಈ ಕೇಸಲ್ಲಿ ಬಂದ್ಬಿಟ್ಟಿದ್ದಾನೆ. ಯಾವುದು ಸೋಡಮಿ ಅಂತ ಹೇಳಿದ್ರೆ ಒಂದು ಕೇಸ್ ಆಗ್ತದೆ. ಅದು ಕೇಸು ಸೋಡಮಿ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ವಿಟ್ನೆಸಸ್ ಇರಲಿಲ್ಲ. ಅವನೊಬ್ಬನ ಏನೋ ಹುಡುಗ ಅದು ನೋಡ್ತು ಅಂತ ಹೇಳಿದ್ರೆ ಪೊಲಿಟಿಕಲ್ ದಿಸ್ ಮೋಟಿವೇಟೆಡ್ ಅಂತ ಹೇಳಿದಂಗೆ ಇದೆ ಮೇಡಮ್. ಹೌದು, ಯಾಕಂದರೆ ಅವನು ಬರೋದು, ಅವನು ಇದ್ರೆ ಕಾರಲ್ಲಿ ಬರೋದು, DG ಹತ್ರ ಹೋಗೋದು, ಹೋಮ್ ಮಿನಿಸ್ಟರ್ ಹತ್ರ ಹೋಗೋದು, ಎಲ್ಲರ ಹತ್ರನೂ ಅಂದ್ಕೊಳ್ಳೋದು, ಆ ಕಾರ್ ಪೊಲೀಸ್ ಸ್ಟೇಷನ್ ಹತ್ರ ತರೋದು, ಇವನು ಓಡೋಗೋದು ಪೊಲೀಸ್. ಇದೆಲ್ಲ ನೋಡಿದ್ರೆ ಸಮ್ ಮೋಟಿವೇಶನ್ ಕಾಣಿಸ್ತಾ ಇದೆ. ಆಯಿತು, ಕೇಸಲ್ಲಿ ಅವರು ಯಾವಾಗ ಸೋಡಮಿಯಲ್ಲಿ ಕೊಟ್ಟರು 377 342 ಅಂಡ್ 506 3 ಸೆಕ್ಷನಲ್ಲಿ ಹಾಕಿದೆ. ಪೊಲೀಸರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೂರಜ್ ರೇವಣ್ಣಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಅರೆಸ್ಟ್ ಮಾಡಿದರೆ ಅವನಿಗೆ ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡೋಗಿ ಇದು ಮಾಡ್ತಾರೆ ಎಕ್ಸಾಮಿನೇಷನ್. ಬಟ್ ವೇರ್ ಇಟ್ ಸ್ಟ್ಯಾಂಡ್ ದಿ ಮೆಡಿಕಲ್ ಎವಿಡೆನ್ಸ್ ಇನ್ ಪರ್ಟಿಕ್ಯುಲರ್ಲಿ ಇನ್ ಸೋಡಮಿ ಕೇಸಸ್, ಬಿಕಾಸ್ ಸೋಡಮಿ ಆಗಿದೆ ಅವ್ರಿಗೆ ಬಹಳ ದಿವಸ ಆಗಿತ್ತು. ಈಗ ನಾವು ಟು ಎಕ್ಸಾಮಿನ್ ದಟ್ ಪರ್ಸನ್ ವಿಕ್ಟಿಮ್ ಆಸ್ ವೆಲ್ ಆಸ್ ದಿ ಅಕ್ಯೂಸ್ ಪರ್ಸನ್ ಮಾಡಬೇಕು ಅಂದರೆ ಎವಿಡೆನ್ಸ್ ಸಿಗೋದು ಬಹಳ ಕಷ್ಟ ಇದೆ. ಹೌದು, ಅವನಿಗೆ ರೂಮ್ ಕರ್ಕೊಂಡೋದ್ರು, ರೂಮಲ್ಲಿ ಅವನಿಗೆ ಬೀಗ ಹಾಕೋ ನೀನು ಇಲ್ಬಾರೋ ಅಂತ ಪ್ರಚೋದನೆ ಮಾಡಿ ಎಲ್ಲ 506ಗೆ ಮಾಡಿದ್ದಾರೆ. ದಟ್ ಈಸ್ ಇಟ್. ಬಟ್ ಸೋಡಮಿ ಕರೆಕ್ಟಾಗಿ ಆಗಿದೆಯಲ್ಲ ಅನ್ನೋದನ್ನು ಹೂ ಶುಡ್ ಟೆಲ್? ಹೌದು, ದಿಸ್ ಪರ್ಸನ್ ವಿಲ್ ಟೆಲ್. ಬಟ್ ಅದಕ್ಕೆ ತಕ್ಕಂತೆ ನಾವು ಬೇರೆ ಲೇಡೀಸ್ ಏನಾನ ಆಯಿತು ಅಂತ ಹೇಳಿದ್ರೆ ಆಗ ನಾವು ಸಮೆಲ್ ಸ್ಟೈನ್ಸು ಮತ್ತು ಹೇರ್ಸು ಅದು ಇದು ಇರ್ತಾಯಿತ್ತು. ಮತ್ತು ಅದರ ಮೇಲೆ ಒಂದು ಇದಾಗ್ತಾಯಿತ್ತು. ಇದರಲ್ಲಿ ಕಷ್ಟ ಸೋಡಮಿ ಕೇಸ್ಗಳಲ್ಲಿ ಟು ಗೆಟ್ ದಿ ಡಿಸ್ಟಿಂಗ್ ಯಾವುದು ಸೂರಜ್ ಇದ್ರದ್ದು ಅವನು ಏನಾನ ಇದೆಯಾ ಅಲ್ಲಿ ನೋಡಬೇಕು ಅನ್ನೋದ್ರ ಪರ್ಟಿಕ್ಯುಲರ್ಲಿ ಕಷ್ಟ ಆಗುತ್ತೆ. ಅಂಥ ಒಂದು ಕೇಸಲ್ಲಿ ಆಗಿತ್ತು ಮೇಡಮ್. ಒಂದು ನಮ್ಮ ತುಮಕೂರಲ್ಲಿ ಒಬ್ಬರು ಸ್ವಾಮಿಗಳಿದ್ರು, ಅವರಿಗೆ ಪ್ರೂವ್ ಆಗಿದ್ದೆ. ಯಾಕೆ ಈಗ ಚಿತ್ರದುರ್ಗದ ಸ್ವಾಮಿಗಳು ಆಗ್ತಾ ಇದೆಯಲ್ಲ, ಅವ್ರದ್ದು ಆಗ್ತಾ ಇದೆಯಲ್ಲ, ದಟ್ ಕೇಸ್ ಗೋಸ್ ಅಪ್ ಟು ಡಿಸ್ಟಿಂಗ್ ಕನ್ವಿಕ್ಷನ್ ಅಪ್ ಟು 10 years. ಮಾತೇ ಇಲ್ಲ ಇದರಲ್ಲಿ, ಅಂತೂ ಕನ್ವಿಕ್ಷನ್ ಆಗ್ಬಿಡುತ್ತೆ ಚಿತ್ರದುರ್ಗ ಸ್ವಾಮಿಗಳದ್ದು. ಅವ್ರು ಮಾಡಬಾರ್ದಾಗಿತ್ತು, ಅವ್ರ ಸ್ವಾಮಿಗಳಾಗಿ ಸುಮ್ಮನೆ ದೈವತ್ವದಲ್ಲಿ ಇರಬೇಕಾಗಿತ್ತು. ಕೇಸ್ ಆಗುತ್ತೆ. ಇವ್ರದ್ದು ಅಷ್ಟೇ, ಸೂರಜ್ ರೇವಣ್ಣ ಅವ್ರ ಕೇಸ್ ಏನಾರ ಪ್ರೂವ್ ಆಗೋಗುತ್ತೆ ಅಂದರೆ 10 years ಮಾತೇ ಇಲ್ಲ ಸೋಡಮಿ ಕೇಸಲ್ಲಿ. ಈಗ ಪ್ರಜ್ವಲ್ ಅವ್ರದ್ದು ಅಷ್ಟೇ, ಬರೀ ಇನ್ವೆಸ್ಟಿಗೇಷನ್ ಅಂತಾನೆ ಇನ್ನೂ ನಡೀತಾನೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವುದು ಎವಿಡೆನ್ಸಸ್ ಸಿಕ್ಬಿಟ್ಟಿದೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಎವಿಡೆನ್ಸಸ್ ಸಿಕ್ಕಿರೋದ್ರಿಂದ ಸ್ವಲ್ಪ ಇದರಲ್ಲಿ ಎವಿಡೆನ್ಸ್ ಸಿಗೋದು ಬಹಳ ಕಷ್ಟ ಇದೆ. ಸೋಡಮಿ ಕೇಸಲ್ಲಿ ಸೆಕ್ಷನ್ 376 ಹಾಕಿದರೆ ಸಿಗ್ತಾ ಇತ್ತು. 377 ಹಾಕಿರೋದ್ರಿಂದ ಬಹಳ ಕಷ್ಟ ಇದೆ. ನೋಡೋಣ ಹೌ ಫಾರ್ ದ ಪೊಲೀಸ್ ವಿಲ್ ಟೇಕ್ ದಿಸ್ ಕಾಗ್ನೈಸೆನ್ಸ್. ವೆದರ್ ಇವನಿಗೆ ವಿಕ್ಟಿಮ್ಗಳನ್ನೇ ಅರ್ಧ ಎವಿಡೆನ್ಸಸ್ ಬರಬೇಕು, ಪ್ಲಸ್ ದಿ ಅಕ್ಯೂಸ್ ಪರ್ಸನ್ಸು. ವೆದರ್ ದ ಅಕ್ಯೂಸ್ ಪರ್ಸನ್ ಇದಾಗಿರುತ್ತೆ, ಆಲ್ರೆಡಿ ಡೇಸ್ ಟುಗೆದರ್ ಆಗೋಗ್ಬಿಟ್ಟಿದೆ. ಅವನ ಬಟ್ಟೆಗಳು ಅದು ಇದು ಸಮೆನಸ್ಟೆನ್ಸು ಎಲ್ಲ ಕಲೆಕ್ಟ್ ಮಾಡಬೇಕಾಗತ್ತೆ. ನೋಡಬೇಕು ವೇರ್ ಇಟ್ ಸ್ಟ್ಯಾಂಡ್ಸ್. ಇನ್ನು ಇನ್ವೆಸ್ಟಿಗೇಷನ್ ಇದೆ. ವಿ ಡೋಂಟ್ ವಾಂಟ್ ಟು ಸ್ಪೀಕ್ ಮಚ್ ಅಬೌಟ್ ದ ಇನ್ವೆಸ್ಟಿಗೇಷನ್. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ, ನಿಮ್ಮ ಅನುಭವದಲ್ಲಿ ನೀವು ಎಷ್ಟೊಂದು ಕೇಸ್ಗಳನ್ನ ಎಕ್ಸಾಂಪಲ್ ಕೊಟ್ಟು ದರ್ಶನ್ ಅವ್ರ ಕೇಸ್ನ ತುಂಬ ಚೆನ್ನಾಗಿ ಕರೆಕ್ಟಾಗಿ ಜಡ್ಜ್ ಮಾಡಿ ಹೇಳಿದ್ದೀರಾ. ಬಟ್ ಏನು ಬೇಕಾದರೂ ಆಗಬಹುದು ಅನ್ನೋದು, ನಾವೇನು ದರ್ಶನ್ಗೆ ನಾವು ಪ್ರೋತ್ಸಾಹ ಮಾಡಿ ಭಾಳ ಒಳ್ಳೆಯವನು ಹಾಗೆ ಹೇಗೆ ಅಂತ ಹೇಳಲ್ಲ. ಬಟ್ ಒಂದು ಕ್ರೈಮ್ ಆಗಿದೆ, ನೋಡೋಣ ಅದನ್ನು ಗೆದ್ದು ಬಂದ್ರೇ ಒಳ್ಳೆಯದು ಅಂತ ಹೇಳಿದೆ ನಾವು ಸುಮ್ಮನೆ ಇದೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿನಲ್ಲಿ, ಅಂದರೆ ರೇವಣ್ಣ ಅವ್ರ ಫ್ಯಾಮಿಲಿನಲ್ಲಿ, ದೇವೇಗೌಡರ ಫ್ಯಾಮಿಲಿನಲ್ಲಿ ಈ ಥರದ್ದೊಂದು ವಾತಾವರಣ ಕ್ರಿಯೇಟ್ ಆಗಿ ಅವರು ಜನನಾಯಕರನ್ನೇ ಕ್ರಿಮಿನಲ್ಗಳಾಗ್ಬಿಟ್ರೆ ಹೆಂಗೆ ಅನ್ನೋದೊಂದು ಬೇಜಾರು. ಭಾಳ ಕಷ್ಟ ಮೇಡಮ್. ಜನನಾಯಕರು ಅಂತ ಹೇಳಿದ್ರೆ ಹೊಳೆನರಸೀಪುರ ಇಟ್ಸ್ ನಾಟ್ ಎ ಕ್ಯಾಪಿಟಲ್ ಸಿಟಿ ಆಫ್ ದಿಸ್ ಥಿಂಗ್ ಸ್ಟೇಟ್. ಇಟ್ಸ್ ಓನ್ಲಿ ಎ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ, ಅದು ಒಂದು ತಾಲೂಕು ಹೊಳೆನರಸೀಪುರ. ಅಂಥದ್ದೊಂದು ಇದರಲ್ಲಿ ಇಷ್ಟೆಲ್ಲ ನಡೆದೋಗ್ಬಿಡ್ತು ಅಂದರೆ, ಯಾಕಂದರೆ ಅವರು ಜನಗಳಿಗೆ ಬಹಳ ಒಂದು ಇದರಲ್ಲಿ ಇದ್ದರು. ಈಗ ಈ ಕೇಸ್ಗಳು ಆಗೋಟ್ಮೇಲೆ ಅವರು ಜನಗಳಿಗೂ ಸಹ ಅವರು ಸ್ವಲ್ಪ ಹೆಡ್ಲಾಂಗ್ ಆಗಿದ್ದಾರೆ. ಸ್ವಲ್ಪ ಆಯಿತು ಬಿಡಿ, ಮುಂದೆ ನ್ಯಾಯ ಏನು ಕೊಡುತ್ತೋ ಕೊಡೋಣ. ಹೌದು, ಕರ್ನಾಟಕ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ರು. ಎಷ್ಟೊಂದು ಜನ ಇಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು ಅವರು. ಬಟ್ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನಾವು ತಲೆ ತಗ್ಸಿ ನಿಂತ್ಕೊಂಡು ಬರ್ತಾ ಇರ್ತಲ್ಲ. ಇಂಡಿಯಾ ಟುಡೇ ಮತ್ತು ಇದರಲ್ಲೆಲ್ಲ ಎಲ್ಲ
ಇಂಗ್ಲೀಷ್ ಚಾನಲ್ಸಲ್ಲಿ ಬರ್ತಾ ಇದೆಯಲ್ಲ. ಹೌದು ಸರ್, ಅದು ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಸಮಾಜ. ಯಾಕಂದರೆ ಸಿನ್ಸ್ ದ ಕೇಸಸ್ ಅಂಡರ್ ಬೋತ್ ದ ಕೇಸಸ್ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾವು ಜಾಸ್ತಿ ಹೇಳೋದಕ್ಕೂ ಆಗೋದಿಲ್ಲ. ಹೌದು ಸರ್. ಐ ಮೇ ಇನ್ ಇಶ್ಯೂ ಎ ನೋಟಿಸ್ ಟು ಮೀ ಆಲ್ಸೋ. ಹೇಳೋಕ್ಕಾಗಲ್ಲ. ಈಗ ದರ್ಶನ್ ಕೇಸಲ್ಲಿ ನೋಟಿಸ್ ಇಶ್ಯೂ ಮಾಡಿ ಹೌದು ಹೌದು ಹೌದಲ್ಲ, ನಿಮಗೆಲ್ಲ ಇನ್ಫಾರ್ಮೇಶನ್ ಏನು ಬಂತು ಅಂದರೆ ಆಗ ನಾವು ಹೇಳಬೇಕಾಗಿತ್ತು, ಸರ್ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಪೇಪರ್ ಓದ್ತಾ ಇದ್ವಿ, ಜನರ ಹತ್ರ ಹೋಗಿ ಕೇಳ್ಕೊಡ್ತಾ ಇದ್ವಿ ಸರ್. ಓಕೆ. ಸೊ ಇಷ್ಟು ಹೊತ್ತು ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅನುಭವಗಳ ಆಧಾರದ ಮೇಲೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಾಮ್ ಸಿಂಗ್ ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ಮತ್ತಷ್ಟು ನಮ್ಮ ನಾಲೆಡ್ಜನ್ನು ಹೆಚ್ಚಿಸಿರ್ಬೋದು. ಯಾವುದೇ ರೀತಿಯಿಂದ ಯಾರನ್ನೂ ಅವರು ಬೈದಿಲ್ಲ ಅಥವಾ ಹೊಗಳಿಲ್ಲ. ಏನಿದೆ ಕೇಸು ಅದನ್ನು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಒಂದಷ್ಟು ಮಾಹಿತಿನ ತಲುಪಿಸಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.